ಪಕ್ಷಿಗಳ ರಂಗೋಲಿ ಸ್ಪರ್ಧೆ. ಪಕ್ಷಿಗಳ ಗ್ರಾಮದಲ್ಲಿ ಹೊಸ ವರ್ಷನ ಸ್ವಾಗತ ಮಾಡೋಕ್ಕೆ ಎಲ್ಲರೂ ಏರ್ಪಾಡು ಮಾಡ್ತಾ ಇದ್ರು. ಮನೇನ ಲೈಟ್ ಹಾಕಿ ಅಲಂಕಾರ ಮಾಡ್ತಿದ್ರು. ಹಾಗೇನೆ ಹ್ಯಾಪಿ ನ್ಯೂ ಇಯರ್ ಅಂತ ಬೋರ್ಡ್ ಕೂಡ ಇಡ್ತಾ ಇದ್ರು. ಹೀಗಿರುವಾಗ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಒಂದು ಮೈಕ್ ಹಿಡ್ಕೊಂಡು ಎಲ್ಲರ ಮುಂದ್ಗಡೆ ಗಂಭೀರವಾಗಿ, ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3, ಎಲ್ರಿಗೂ ಕೇಳಿಸ್ತಾ ಇದೆಯಾ? ಎಲ್ರೂ ಕೇಳಿ, ಹೊಸ ವರ್ಷಕ್ಕೋಸ್ಕರ ನಾನು ನಮ್ಮ ಊರಲ್ಲಿ ರಂಗೋಲಿ ಸ್ಪರ್ಧೆ ಇಡ್ತಾ ಇದ್ದೀನಿ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ರಂಗೋಲಿ ಮಹಾರಾಣಿ ಅನ್ನುವ ಅವಾರ್ಡ್ ಜೊತೆಗೆ ಒಂದು ಮೂಟೆ ತುಂಬ ಎಳ್ಳು ಮಿಠಾಯಿನ ಕೊಡ್ತಾ ಇದ್ದೀನಿ. ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗಂತ ಮಹಿಹದ್ದು ಹೇಳಿದನ್ನ ಕೇಳಿ ಬುಜ್ಜಿ ಸಂತೋಷದಿಂದ, ಅಮ್ಮ ಅಮ್ಮ ಕೇಳಿದ್ಯಾ, ರಂಗೋಲಿ ಸ್ಪರ್ಧೆ ಅಂತೆ, ನಿನಗೆ ಚೆನ್ನಾಗಿ ರಂಗೋಲಿ ಹಾಕಕ್ ಬರುತ್ತೆ ತಾನೆ? ಅಮ್ಮ ಪ್ಲೀಸ್ ಅಮ್ಮ, ನೀನೇ ಗೆಲ್ಬೇಕು. ಆ ಎಳ್ಳು ಮಿಠಾಯಿ ಮೂಟೆ ನನಗೆ ಬೇಕಮ್ಮ. ತುನಿ ನಗುತ್ತಾ, ಸರಿ ಮಗಳೇ, ರಂಗೋಲಿ ಹಾಕೋದಂದ್ರೆ ನನಗೆ ತುಂಬಾನೇ ಇಷ್ಟ. ಈ ಸಲ ಹೊಸದಾಗಿ ಹೊಸ ವರ್ಷನ ಸ್ವಾಗತ ಮಾಡೋ ಥರ ರಂಗೋಲಿ ಹಾಕ್ತೀನಿ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಫಸ್ಟ್ ಪ್ರೈಸ್ ನಮಗೆ ಸಿಗೋದು. ಮಹಿಹದ್ದು ಕೊಟ್ಟ ಪ್ರಕಟಣೆ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗೆ ಕಿವಿಯಲ್ಲೂ ಕೂಡ ಬಿತ್ತು. ಚಿಚುಕಾಗೆ ಅದನ್ನು ಕೇಳಿದ ತಕ್ಷಣ ಎದ್ದು ಮನೆಯಿಂದ ಹೊರಗಡೆ ಬಂದ್ಲು. ಚಿನ್ನು, ಕೇಳಿದ್ಯೇನೋ, ಒಂದು ಮೂಟೆ ಎಳ್ಳಿನ ಮಿಠಾಯಿಯಂತೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಅದಂದ್ರೆ ಪಂಚಪ್ರಾಣ. ಈ ಸಲ ನಾನು ರಂಗೋಲಿ ಇಲ್ಲ ಮಾಡರ್ನ್ ಆರ್ಟ್ ಹಾಕಿ ಗೆಲ್ತೀನಿ ನೋಡೋ. ಹೇಗಾದ್ರೂ ಮಾಡಿ ಟುನಿನ ಸೋಲ್ಸಿ ನಾನೇ ಈ ಸ್ಪರ್ಧೆಯಲ್ಲಿ ಗೆಲ್ಬೇಕು. ಅಮ್ಮ, ನಿನಗೆ ರಂಗೋಲಿ ಹಾಕಿ ಬರುತ್ತಾ? ಮೊನ್ನೆ ರಂಗೋಲಿ ಹಾಕ್ತೀನಿ ಅಂತ ಹೇಳಿ ಏನೋ ಮಾಡಿಟ್ಟಿದೆ. ಯಾರೋ ರಂಗೋಲಿ ಹುಡಿನಲ್ಲಿ ಚೆಲ್ಲಿರೋದು ಅಂತ ಎಲ್ಲರೂ ಕೇಳಿದ್ರು. ಚಿಚುಕಾಗಿ ಚಿನ್ನ ತಲೆಗೆ ಒಂದೇಟು ಹೊಡೆದು, ಏಯ್ ಬಾಯಿ ಮುಚ್ಚೋ, ತಾಯಿನ ಯಾರಾದ್ರೂ ಈ ರೀತಿ ತಮಾಷೆ ಮಾಡ್ತಾರಾ? ಅದು ಮಾಡರ್ನ್ ಆರ್ಟ್ ಕಣೋ, ಅದು ನಿಮಗೆಲ್ಲ ಅರ್ಥ ಆಗಲ್ಲ. ನಾನು ಆ ದಿನ ರಂಗೋಲಿ ಖಂಡಿತ ಹಾಕ್ತೀನಿ. ನನ್ನ ಗಂಡ ರಂಗೋಲಿ ಹಾಕೋಕ್ಕೆ ನನಗೆ ಸಹಾಯನೂ ಮಾಡ್ತಾರೆ. ನೀವಿಬ್ರು ಸೇರಿ ಹಾಕಿದ್ರೆ ರಂಗೋಲಿ ಬರೋಲ್ಲ, ಜಗಳನೇ ಬರೋದು. ರಂಗೋಲಿ ಸ್ಪರ್ಧೆಯ ದಿನಾನೂ ಬಂತು. ಊರಿನ ಮಧ್ಯದಲ್ಲಿ ಖಾಲಿ ಮೈದಾನದಲ್ಲಿ ಎಲ್ರೂ ಅವ್ರಿಗೆ ಬೇಕಾಗಿರೋ ಸ್ಥಳನ ತಗೊಂಡ್ರು. ತುನಿಗುಬ್ಬಚ್ಚಿ, ಚೋಟಿಗಿಳಿ, ಲೂಸಿ ಪಾರಿವಾಳ ಎಲ್ರೂ ಕೂಡ ಕಲರ್ ಹುಡಿನ ತಗೊಂಡಿಟ್ಕೊಂಡಿದ್ರು. ಆದ್ರೆ ಚಿಚುಕಾಗೆ ಮಾತ್ರ ಆವಾಗ್ಲೇ ಚಿನ್ನು ಹಾಗೂ ತನ್ನ ಗಂಡನ ಜೊತೆ ಅಲ್ಲಿಗೆ ಬಂದ್ಲು. ಅವಳ ಕೈಯಲ್ಲಿ ರಂಗೋಲಿ ಹುಡಿ ಇಲ್ಲ. ಅವಳ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಅವಳ ಗಂಡನ ಕೈಯಲ್ಲಿ ಮೈದಾ ಹಿಟ್ಟು ಇತ್ತು ಒಂದು ಪಾತ್ರೆಯಲ್ಲಿ. ಪಕ್ಕದಲ್ಲಿ ಚಿನ್ನುಕಾಗೆ ಕೂಡ ನಿಂತ್ಕೊಂಡಿದ್ದ. ಏನ್ ಚಿಚ್ಚು, ರಂಗೋಲಿ ಹುಡಿ ತಗೊಂಡ್ ಬರ್ಲಿಲ್ವಾ? ಹೌದು, ಈ ಪಾತ್ರೆಲೇನು ಮೈದಾ ಹಿಟ್ಟ, ಯಾಕದು? ಚಿಚ್ಚು ನಗುತ್ತಾ, ರಂಗೋಲಿ ಹಾಕಕ್ಕೆ ರಂಗೋಲಿ ಹುಡಿ ಬೇಕು. ನಾನು ಹಾಕೋದು ರಂಗೋಲಿ ಅಲ್ಲ, ಮಾಡರ್ನ್ ಆಟೋ. ಅಂದ್ರೆ ರುಚಿಯಾಗಿರುತ್ತೆ. ನಾನು ಹಾಕೋ ಮಾಡರ್ನ್ ಆಟೋ. ಇದ್ರಲ್ಲಿರೋದು ಮೈದಾ ಹಿಟ್ಟು ಅಂಟ್ಸ್ಕೊಳಕ್ಕೆ. ಅದನ್ನ ಕೇಳಿ ಬುಜ್ಜಿಗುಬ್ಬಚ್ಚಿ, ರುಚಿಯಾಗಿರುತ್ತಾ ಅಂದ್ರೆ ಏನು? ಆ ರಂಗೋಲಿನ ತಿನ್ಬೋದಾ? ಈ ಮೈದಾ ಹಿಟ್ಟು ತಿನ್ಬೋದಾ? ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಬೇಕಾದ್ರೆ ನೋಡು ನಾನು ಏನ್ ಮಾಡ್ತೀನಿ ಅಂತ. ಹಾಗೆ ಸ್ಪರ್ಧೆ ಸಮಯನೂ ಶುರುವಾಯಿತು. ಎಲ್ರೂ ರಂಗೋಲಿ ಹಾಕಕ್ ಶುರು ಮಾಡಿದ್ರು. ಟುನಿ ಹ್ಯಾಪಿ ನ್ಯೂ ಇಯರ್ ಅಂತ ಸೆಂಟ್ರಲ್ಲಿ ಬರೆದು ಅದರ ಸುತ್ತಮುತ್ತ ಹೂಗಳಿಂದ ಅಲಂಕಾರ ಮಾಡಿದ್ಲು. ಆ ರಂಗೋಲಿ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಈ ಕಡೆ ಚೋಟಿಗಿಳಿ ಒಂದು ವಾಲ್ ಕ್ಲಾಕ್ನ ರಂಗೋಲಿ ತರ ಡಿಸೈನ್ ಮಾಡಿ ಹಾಕಿದ್ಲು. ಅದರಲ್ಲಿ ಸರಿಯಾಗಿ 12 ಗಂಟೆ ಅಂತ ಟೈಮ್ ತೋರಿಸ್ತಾ ಇತ್ತು. ಹೀಗಿರುವಾಗ ಚಿಚುಕಾಗೆ ರಂಗೋಲಿ ಹಾಕ್ತೆ ಆವಾಗ್ಲೇ ಅವಳ ಹತ್ರ ಇರುವ ಚೀಲದಿಂದ ಸುಮಾರು ತಿನ್ನುವ ತಿಂಡಿಗಳನ್ನ ಹೊರಗಡೆ ತೆಗೆದ್ಲು. ಚಿನ್ನೋ, ಆ ಚಕ್ಕುಲಿ ಬಿಸ್ಕೆಟ್ ಎಲ್ಲ ಹೊರಗಡೆ ತೆಗಿ. ಹಾಗೆಯೇ ಈ ಲಡ್ಡುಗಳನ್ನ ಲೈನ್ ಆಗಿಡೋ. ರೀ, ಕೇಕ್ ತಗೊಂಡ್ ಬಂದ್ರಾ? ಆ ಕೇಕನ್ನ ಸೆಂಟ್ರಲ್ಲಿ ಇಡಿ. ಇವತ್ತು ನಾನು ಹಾಕೋ ರಂಗೋಲಿ ನೋಡಿ ಎಲ್ರೂ ಹಾಗೇನೆ ಶಾಕ್ ಆಗ್ಬಿಡ್ಬೇಕು. ಹಾಗಂತ ಚಿಚುಕಾಗಿ ಹೇಳಿದಾಗ ಚಿಚುಕಾಗಿಯ ಗಂಡ ಮೈದಾ ಹಿಟ್ಟನ್ನ ಕೆಳಗಡೆ ಚೆಲ್ದ. ಆಮೇಲೆ ಅದ್ರ ಮೇಲೆ ಬಿಸ್ಕೆಟ್, ಚಕ್ಕುಲಿ, ಚಾಕ್ಲೇಟ್ ಇದರಿಂದ ಅಲಂಕಾರನೂ ಮಾಡಿದ್ರು. ಅದು ನೋಡಕ್ಕೆ ತುಂಬಾ ಚೆನ್ನಾಗಿನೇ ಇತ್ತು. ಅದರ ಮಧ್ಯದಲ್ಲಿ ಅವಳು ತಯಾರು ಮಾಡಿ ತಗೊಂಡ್ ಬಂದ ಕೇಕನ್ನ ಇಟ್ಟಿದ್ಲು. ಅದರಲ್ಲಿ 2026 ಅನ್ನುವ ಒಂದು ಕೇಕ್ ಇತ್ತು. ಅದರ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ವಾವ್, ಚಿಚು ಅತ್ತ ಹಾಕಿರೋ ರಂಗೋಲಿ ನೋಡಕ್ ಮಾತ್ರ ಚೆನ್ನಾಗಿಲ್ಲ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ? ಅಮ್ಮ, ನಾವು ಕೂಡ ಇದೇ ರೀತಿ ರಂಗೋಲಿ ಹಾಕಣ್ವಾ? ನನ್ನ ಹತ್ರ ಚಾಕ್ಲೇಟ್ ಇದೆ, ಹೋಗಿ ನಾನು ತಗೊಂಡ್ ಬರ್ಲಾ? ಶೂ, ಅದು ರಂಗೋಲಿ ಅಲ್ಲ, ಅದು ಯಾರಿಗೋ ಊಟ ಹಾಕಿ ಇಟ್ಟಿರೋ ಹಾಗಿದೆ. ಇರುವೆಗಳು ಬೇರೆ ಬರುತ್ತೆ, ಅದು ಚಿಚಿಗೆ ಗೊತ್ತಿಲ್ಲ. ಆವಾಗ ಚಿಚ್ಚು ನಗುತ್ತಾ, ಬರುತ್ತೆ, ಇರುವೆಗಳು ಬರುತ್ತೆ. ಇರುವೆಗಳು ನನ್ನ ಫ್ಯಾನ್ಗಳು, ನನ್ನ ನೋಡೋದಕ್ಕೋಸ್ಕರ ಬರಲ್ವಾ ಮತ್ತೆ? ಆದ್ರೆ ಜಡ್ಜಸ್ ಈ ರಂಗೋಲಿನ ನೋಡಿ ಖಂಡಿತ ಗೆದ್ದಿದ್ದು ನೀನೇ ಅಂತ ಹೇಳಿ ಲಡ್ಡು ಮಿಠಾಯಿ ನನಗೆ ಕೊಡ್ತಾರೆ. ಸಮಯನೂ ಆಯ್ತು. ಜಡ್ಜಸ್ಗಳು ಜಡ್ಜ್ ಮಾಡೋದಕ್ಕೋಸ್ಕರ ರಂಗೋಲಿ ಹತ್ತಿರ ಬಂದ್ರು. ಅವರು ಒಂದೊಂದು ರಂಗೋಲಿನ ಹೋಗಿ ನೋಡ್ಕೊಂಡು, ವಾವ್ ಟೋನಿ, ತುಂಬಾ ಚೆನ್ನಾಗಿದೆ. ಹ್ಯಾಪಿ ನ್ಯೂ ಇಯರ್ ಅಂತ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದೀಯಾ. ವಾವ್ ಚೋಟು, ವಾಲ್ ಕ್ಲಾಕ್ ರಂಗೋಲಿನ ಟೈಮ್ ಕರೆಕ್ಟ್ ಆಗಿದೆ. ಹಾಗಂತ ಹೇಳಿ ಎಲ್ರೂ ಕೊನೆಗೆ ಚಿಚುಕಾಗೆ ರಂಗೋಲಿ ಹತ್ರ ಬಂದು ರಂಗೋಲಿನ ನೋಡಿ ಆಶ್ಚರ್ಯಪಟ್ರು.
ಏನ್ ಚಿಚಿ ಇದು? ರಂಗೋಲಿ ಹಾಕಕ್ ಕೇಳಿದ್ರೆ ಏನ್ ಮಾಡಿಟ್ಟಿದೀಯಾ? ಆ ಬಿಸ್ಕೆಟ್ ಎಲ್ಲ ಮನೆಗೆ ತಗೊಂಡು ಹೋಗುವಾಗ ಇಲ್ಲಿ ಚೆಲ್ಬಿಡ್ತಾ ಏನೋ? ಆವಾಗ ಚಿಚುಕಾಗೆ, ಅಯ್ಯೋ ಇಲ್ಲ ಮಾಹಿಯವ್ರೆ, ಇದು ರಂಗೋಲಿನೇ. ಅಂದ್ರೆ ಮಾಡರ್ನ್ ಆರ್ಟ್, ಎಡಿಬಲ್ ಆರ್ಟ್. ಇದನ್ನ ತಿನ್ಬೋದು. ಕಾನ್ಸೆಪ್ಟ್ ಏನು ಅಂದ್ರೆ ಹೊಸ ವರ್ಷನ ಸ್ವೀಟಿಂದ ಸ್ವಾಗತ ಮಾಡ್ಬೇಕನ್ನೋದಕ್ಕೋಸ್ಕರ ಈ ರೀತಿ ರಂಗೋಲಿ ಹಾಕಿದ್ದೀನಿ ನಾನು. ಎಲ್ರೂ ಅದನ್ನ ನೋಡಿ ನಗುತ್ತಾ, ಹಾವ್, ಕಾನ್ಸೆಪ್ಟ್ ಚೆನ್ನಾಗಿದೆ, ಆದ್ರೆ ನಿನ್ ರಂಗೋಲಿ ಅಲ್ಲಾಡ್ತಾ ಇದೆ, ಬಿಸ್ಕೆಟ್ ಹೋಗ್ತಾ ಇದೆ. ಏನೋ ರಂಗೋಲಿ ಅಲ್ಲಾಡ್ತಾ ಇದೆಯಾ? ನನ್ನ ರಂಗೋಲಿಗೆ ಜೀವ ಏನಾದ್ರೂ ಬಂದ್ಬಿಡ್ತಾ? ಹಾಗಂತ ಚಿಚು ರಂಗೋಲಿನ ನೋಡಿದಾಗ ಇರುವೆಗಳು ಸುಮಾರು ಬಂದು ಅಲ್ಲಿರುವ ಬಿಸ್ಕೆಟ್ ಎಲ್ಲಾನು ತಗೊಂಡು ಹೋಗ್ತಾ ಇತ್ತು. ಕಪ್ಪಿರುವೆಗಳು ಬಂದು ಚಕ್ಕುಲಿ ಸುತ್ತಮುತ್ತ ನಿಂತ್ಕೊಂಡಿತ್ತು. ಆವಾಗ್ಲೇ ಇದ್ದಕ್ಕಿದ್ದಂತೆ ಒಂದು ಚಿಕ್ಕ ಇಲಿನೂ ಅಲ್ಲಿಗೆ ಬಂದು ಆ ಕೇಕ್ ಪೀಸನ್ನ ಎತ್ಕೊಂಡು ಹೋಯ್ತು. ಚಿಚುಕಾಗೆ ಅದನ್ನ ನೋಡಿ, ಅಯ್ಯೋ ನನ್ನ ಲಡ್ಡು, ನನ್ನ ಕೇಕು, ನನ್ನ ಚಾಕ್ಲೇಟು, ಇಲಿ, ಇರುವೆ, ರೇ, ಏನ್ ನೋಡ್ತಾ ಇದ್ದೀರಾ? ಹೋಗಿ ಇಲಿನ ಹೊಡೆದು ಕೇಕ್ ತಗೊಂಡ್ ಬನ್ನಿ. ಆ ಕೇಕ್ನ ಇಲಿ ತಿಂದ್ರೆ ಏನ್ ಮಾಡೋದು? ಏನೋ ಇಲಿನಾ? ನನ್ನಿಂದಾಗಲ್ಲಪ್ಪ, ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಹಾಗಂತ ಹೇಳಿ ಓಡು ಹೋದ. ಚಿಚುಕಾಗಿ ಇರುವೆಗಳನ್ನ ಓಡ್ಸಕ್ಕೆ ಪರ್ಕೆನ ತಗೊಂಡ್ ಬಂದು ಗುಡಿಸಿದಾಗ ಆ ಇರುವೆಗಳು ಎಲ್ಲಾನು ಅವಳ ಮೈ ಮೇಲೆ ಹತ್ತಿತ್ತು. ಅಯ್ಯೋ ಇರುವೆಗಳು ಕಚ್ತಾ ಇದೆ, ದೇವ್ರೇ ಏನಪ್ಪ ಇದು? ಯಾಕಿಷ್ಟು ದೊಡ್ಡ ಪರೀಕ್ಷೆ ನನಗೆ? ಹಾಗಂತ ಅವಳು ಕಿಚ್ಚಾಡ್ತಾ ಇದ್ದಾಗ ಎಲ್ರೂ ಅದನ್ನ ನೋಡಿ ನಗಾಡ್ತಾ ಇದ್ರು. ಆ ರಂಗೋಲಿನ ಇರುವೆಗಳೆಲ್ಲ ತಿಂತಾ ಇರೋದನ್ನ ನೋಡಿ ಬುಜ್ಜಿ ನಗುತ್ತಾ, ಅತ್ತೆ, ನೀವು ಇಟ್ಟಿರೋದು ರಂಗೋಲಿನ? ಇಲ್ಲ, ಎಲ್ಲ ಇರುವೆಗಳಿಗೂ ಹಬ್ಬದೂಟನ. ಪಾಪ, ಇಲಿನೂ ಕೇಕ್ ತಗೊಂಡೋಗಿ ಇಷ್ಟೊತ್ತಿಗೆ ಪಾರ್ಟಿ ಮಾಡ್ಕೊಂಡಿರ್ಬೋದೇನೋ. ಹಾಗಂತ ಬುಜ್ಜಿ ಹೇಳ್ತಾ ಇದ್ಲು. ಚಿಚೋ, ನಿನ್ನ ಕ್ರಿಯೇಟಿವಿಟಿ ಸೂಪರ್ ಆಗಿದೆ, ಆದ್ರೆ ರಂಗೋಲಿ ಸ್ಪರ್ಧೆಯಲ್ಲಿ ರಂಗೋಲಿನ ಹಾಕ್ಬೇಕು. ಈ ರೀತಿ ಸ್ವೀಟ್ಗಳಿಂದ ಮಾಡಿದ್ರೆ ಕೊನೆಗೆ ಇದೇ ರೀತಿ ನಡೆಯೋದು. ಹಾಗಂತ ಎಲ್ರು ಮಾತಾಡ್ತಾ ಇದ್ದಾಗ ಅಲ್ಲಿ ಇದ್ದಕ್ಕಿದ್ದಂತೆ ಇನ್ನೊಬ್ರು ಅತಿಥಿ ಬಂದ್ರು. ದೊಡ್ಡ ಹಸು ಆ ಕಡೆ ಬರ್ತಾ ಇದ್ದಾಗ ಚಿಚುಕಾಗಿ ಹಾಕಿರುವ ಆ ರಂಗೋಲಿನ ನೋಡಿ ಅಲ್ಲೇ ನಿಂತ್ಕೊಂಡು ನೋಡ್ತಿತ್ತು. ಅಯ್ಯೋ ಹಸು, ಇಲ್ಲೇನ್ ಮಾಡ್ತಾ ಇದೀಯಾ? ಅದು ಮಾಡರ್ನ್ ಆಟೋ, ನೀನ್ ತಿನ್ನಕ್ಕಿಟ್ಟಿರೋ ಊಟ ಅಲ್ಲ, ಹೋಗೋ. ಹಾಗಂತ ಚಿಚು ಎಷ್ಟೇ ಹೇಳಿದ್ರು ಕೂಡ ಆ ಹಸು ಅದರ ದೊಡ್ಡ ಬಾಯಿಂದ ಅಲ್ಲಿ ಅವರಿಟ್ಟಿದ್ದ ಎಲ್ಲ ಕೇಕು, ಬಿಸ್ಕೆಟು, ಚಾಕ್ಲೇಟ್ ಎಲ್ಲಾನು ನುಂಗ್ಬಿಡ್ತು. ಅಷ್ಟೇ, ಆ ಜಾಗದಲ್ಲಿ ರಂಗೋಲಿನೇ ಇಲ್ಲ. ಅಯ್ಯೋ ಹಸು, ಗೋಮಾತ, ಯಾಕಮ್ಮ ಈ ರೀತಿ ಮಾಡ್ತಾ ಇದೀಯಾ? ಚಿನ್ನು ನೋಡೋ, ನನ್ನ ರಂಗೋಲಿ ಎಲ್ಲಾನು ಹಾಳಾಯ್ತೋ. ಅದಕ್ಕೆ ನಾನೇನಮ್ಮ ಮಾಡೋಕ್ಕಾಗುತ್ತೆ, ಅದು ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಎಲ್ರು ಜೋರಾಗಿ ನಗಾಡಿದ್ರು. ಚಿಚುಕಾಗಿ ಹಾಕಿದ ರಂಗೋಲಿ ಇವಾಗ ಕಾಣಿಸ್ಲೇ ಇಲ್ಲ. ಇವಾಗ ಪ್ರೈಸ್ ಕೊಡೋ ಸಮಯ. ಎಲ್ರು ಕೇಳಿ, ಇವತ್ತು ಸ್ಪರ್ಧೆಯಲ್ಲಿ ಗೆದ್ದಿರುವ ರಂಗೋಲಿ ಟುನಿ ಹಾಕಿರುವ ರಂಗೋಲಿ. ತುಂಬಾನೇ ಚೆನ್ನಾಗಿದೆ ರಂಗೋಲಿ. ಹಾಗಂತ ಹೇಳಿ ಪ್ರೈಸ್ನ ಅವರು ಟುನಿಗೆ ಕೊಟ್ರು. ಚಿಚುಕಾಗಿ ಅದನ್ನ ನೋಡಿ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ಲು. ಹೋಯ್ತು, ಈ ರಂಗೋಲಿ ಸ್ಪರ್ಧೆಗೋಸ್ಕರ ನಾನು ಖರ್ಚು ಮಾಡಿದ ಹಣ ಎಲ್ಲಾನು ಹೋಯ್ತು. ಕೊನೆಗೆ ಆ ಎಳ್ಳು ಮಿಠಾಯಿನೂ ನನಗೆ ಸಿಗ್ಲಿಲ್ಲ, ಅರ್ಧ ಮುಟ್ಟಿನೂ ಸಿಗ್ಲಿಲ್ಲ, ಏನೋ. ಹಾಗನ್ನುವಾಗ ಟುನಿ ಅವಳ ಹತ್ರ ಬಂದು, ಬೇಜಾರು ಮಾಡ್ಕೊಳ್ಬೇಡ ಚಿಚೋ, ನಾನು ಇಷ್ಟು ಎಳ್ಳು ಮಿಠಾಯಿನ ಇಟ್ಕೊಂಡು ಏನು ಮಾಡ್ತೀನಿ? ಇದೆಲ್ಲ ಅರ್ಥ ನಿನಗೆ ಕೊಡ್ತೀನಿ. ನಿನ್ನ ಕ್ರಿಯೇಟಿವಿಟಿ ಚೆನ್ನಾಗಿದೆ, ಆದರೆ ಅದನ್ನು ತೋರಿಸಿರುವ ಜಾಗನೇ ಸರಿ ಇಲ್ಲ ಅಂತಿದ್ದೀನಿ. ಆವಾಗ ಚಿಚು ಸಂತೋಷದಿಂದ, ಹೌದಾ ಟುನಿ, ಅಂದರೆ ಈ ಅರ್ಧ ಮೂಟೆ ಎಳ್ಳು ಮಿಠಾಯಿ ನನಗೇನಾ? ತುಂಬ ಸಂತೋಷ. ಆದರೆ ಇದನ್ನ ಇರುವೆಗಳು ಬಂದು ಕಚ್ಕೊಂಡು ಹೋದ್ರೆ ನಾನು ಏನು ಮಾಡೋದು? ಹೌದು ಆಂಟಿ, ನೀವು ತಗೊಂಡು ಬಂದಿರುವ ಎಲ್ಲಾನು ಇರುವೆಗಳು ಎತ್ಕೊಂಡು ಹೋಯ್ತು ಅಲ್ವಾ? ಈ ಎಳ್ಳು ಮಿಠಾಯಿ ಕೂಡ ನಿಮ್ಮ ಹತ್ರ ಬಂದರೆ ಎತ್ಕೊಂಡು ಹೋಗುತ್ತೆ. ಅದಕ್ಕೆ ಇದನ್ನ ನಾನು ನನ್ನ ಜೊತೆ ಇಟ್ಕೊಳ್ಳ? ಬೇಡ, ಏರ್ ಟೈಟ್ ಕಂಟೈನರಲ್ಲಿ ನಾನು ಎಳ್ಳು ಮಿಠಾಯಿ ಹಾಕಿಟ್ಟಿರ್ತೀನಿ, ಯಾರೂ ತಗೊಂಡು ಹೋಗಲ್ಲ. ಆ ದಿನ ಸಂಜೆ ಸಮಯ ಸ್ಪರ್ಧೆಯಲ್ಲಿ ಗೆದ್ದಿದ್ದಕ್ಕೋಸ್ಕರ ಟುನಿ ಎಲ್ಲರಿಗೂ ಪಾರ್ಟಿ ಕೊಡ್ತಾ ಇದ್ಲು. ಆವಾಗ ಚಿಚುಕಾಗಿ ಎಳ್ಳು ಮಿಠಾಯಿನ ತಗೊಂಡು ಮರದ ಮೇಲೆ ಹೋಗಿ ಕೂತ್ಕೊಂಡು, ಈ ವರ್ಷ ಸ್ಪರ್ಧೆಯಲ್ಲಿ ನಾನು ಸೋತೋಗಿರ್ಬೋದು, ಮುಂದಿನ ವರ್ಷ ನೀರಿನಲ್ಲಿ ರಂಗೋಲಿ ಹಾಕ್ತೀನಿ, ಆವಾಗ ಇರುವೆ ಬರಲ್ಲ, ಫಿಶ್ ಬರುತ್ತೆ, ಆಮೇಲೆ ಫಿಶ್ ಫ್ರೈ ಮಾಡ್ಕೊಂಡು ಚೆನ್ನಾಗಿ ತಿನ್ಬೋದು. ಹಾಗಂತ ಜೋರಾಗಿ ಹೇಳಿದ್ಲು. ಅದನ್ನ ಕೇಳಿ ಎಲ್ರು ಜೋರಾಗಿ ನಗಾಡ್ತಿದ್ರು. ಹಾಗೆ ಪಕ್ಷಿಗಳು ಆ ಹೊಸ ವರ್ಷನ ಈ ರೀತಿ ಸಂತೋಷದಿಂದ ಸ್ವಾಗತ ಮಾಡಿದ್ರು.